ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರು. ಇವತ್ತು ವ್ಯಕ್ತಿ ವಿಶೇಷವಾಗಿ ಶ್ರೀ ಚ ನಂದಿಮಠ್, ಡಾಕ್ಟರ್ ನಂದಿಮಠ್ ಇವ್ರ ಕುರಿತೇ ಒಂದಿಷ್ಟು ಚರ್ಚೆ. ವೀರಶೈವ ಲಿಂಗಾಯತ, ವಿಶೇಷವಾಗಿ ವೀರಶೈವ ಲಿಂಗಾಯತ ಒಂದು ವಿದ್ವತ್ ಏರಿಯಾದಲ್ಲೇ ಭಾಳಷ್ಟು ದೊಡ್ಡದಂಥವ್ರು ತಮ್ಮ ಜೀವನವನ್ನು ಈ ಒಂದು ಕ್ಷಣಸ್ಥಳದ ಬಗ್ಗೆ ಆಗಿರ್ಬೋದು, ಹಿಂದುಳಿದ ಬಗ್ಗೆ ಆಗಿರ್ಬೋದು, ಅದರಲ್ಲೂ ವೀರಶೈವ ಧರ್ಮದ ಬಗ್ಗೆ ಆಗಿರ್ಬೋದು ಖಚಿತವಾಗಿ ಆ ವಿಷಯಗಳನ್ನು ಪ್ರತಿಪಾದನೆ ಮಾಡುತ್ತಿದ್ದಂತಹ ಡಾಕ್ಟರ್ ನಂದಿಮಠರು ವಿಶೇಷವಾಗಿ ವೀರಶೈವ ಮತ್ತು ಲಿಂಗಾಯತ ಸಮುದಾಯದಲ್ಲಿ ಬಹಳ ವಿದ್ವತ್ತಿದ್ದಂಥ ವ್ಯಕ್ತಿ ಅಂತ ಗುರುತಿಸಲ್ಪಟ್ಟಿದ್ದವರು. ಗೋಕಾಕದವರು, ಇಲ್ಲೇ ಚಿಕ್ಕನಂದಿ ಅವರು ಭಾಳ ಮಹತ್ವದ್ದಂದರೆ ಚಿಕ್ಕನಂದಿ, ಹಿರೇನಂದಿ ಎಲ್ಲ ಕೇಳಿರ್ತೀರಿ ನೀವು. ಆ ಚಿಕ್ಕನಂದಿ ಊರವರು ಆ ಒಂದು ಸಣ್ಣ ಗ್ರಾಮದಿಂದ ಮೇಲೆ ಬಂದಂಥವರು. ವಿಶೇಷವಾಗಿ ಇವತ್ತು ಗೋಕಾಕದಲ್ಲಿ ಅವ್ರ ಸಂತತಿಯವರಿದ್ದಾರೆ. ಅವ್ರ ಬಗ್ಗೆ ಸಾಕಷ್ಟು ಮಾತಾಡ್ತಾರೆ, ಅದೇ ಇರಲಿ. ಆದರೆ ಇಡೀ ವಿದ್ಯುತ್ ಜಗತ್ತಿಗೆ ಮಾತ್ರ ಇವತ್ತಿಗೂ ಸಹಿತ ನಂದಿಮಠ ನೆನಪ ಮರಿಲಾರದು. ಅವ್ರ ಬಗ್ಗೆ ಇವತ್ತೊಂದಿಷ್ಟು ಅವ್ರ ಕುರಿತಾಗಿ ಅವ್ರು ಹೇಗಿದ್ದರು, ಏನು ಮಾಡ್ತಾಯಿದ್ರು ಅನ್ನೋದೊಂದು ಪರಿಚಯಾತ್ಮಕವಾದಂಥ ವಿಷಯವನ್ನು ನಿಮ್ಮೊಂದಿಗೆ ನಮ್ಮ ಮಿತ್ರರಾದಂಥ ನಮ್ಮ ಈಶ್ವರ್ ಚಂದ್ರ ಬೆಟಗೇರಿಯವರು, ಇವ್ರು ಯಾರು, ಎಲ್ಲಿಯವರು, ಹೇಗೆ ಬೆಳೆದ್ರು, ಏನಾದರು, ಇವತ್ತು ಅವರ ಒಂದು ವ್ಯಕ್ತಿತ್ವ ಯಾವ ರೀತಿ ಈ ಒಂದು ವೀರಶೈವ ಲಿಂಗಾಯತ ಸಮುದಾಯದಲ್ಲದ ಅನ್ನೋ ವಿವರವಾದ ವಿವರಣೆಯನ್ನು ತಮ್ಮೊಂದಿಗೆ ಹಂಚ್ಕೋಬೇಕಂತ ಬಂದಿದ್ದಾರೆ. ಏನು ಹೇಳ್ತೀರಿ ಸರ್ ಈ ನಮ್ಮ ಶಿವಲಿಂಗಯ್ಯ, ಚನ್ನಬಸವಯ್ಯ, ನಂದಿಮಠರ ಬಗ್ಗೆ? ಅದರಲ್ಲೂ ಲಂಡನ್ ಹೋಗಿ ಕರೆದು ಬಂದಂಥ ಹಲವು ಭಾಷೆಗಳಲ್ಲಿ ಪಾರಂಗತರು, ಪಾಲಿ ಆಗಿರ್ಬೋದು, ಪ್ರಾಕೃತ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ನೆರರ್ಗಳಾಗಿ ಮಾತಾಡೋದಷ್ಟಲ್ಲ ಪಾಂಡಿತ್ಯಪೂರ್ಣವಾಗಿ ತಮ್ಮಂತ ಅದು ತೋರಿಸ್ಕೊಳ್ಳೋಂಥ ಈ ವ್ಯಕ್ತಿ ಹಲವರಿಗೆ, ಅದರಲ್ಲೂ ಇವರು ಆರ್ ಸಿ ಹಿರೇಮಠರ ಸಮಕಾಲೀನರು. ಆರ್ ಸಿ ಹಿರೇಮಠರು ಅಂದರೆ ಏನು ಹೆಂಗಿದ್ರು ಅಂತಂದ್ರೆ ವಚನ ಸಾಹಿತ್ಯಕ್ಕೆ ಒಂದು ರೂಪ ಕೊಟ್ಟಂಥವ್ರು. ನಿಜವಾಗಿಯೂ ಸಂಶೋಧನೆ ಮಾಡಿ ಸಂಪಾದನೆ ಮಾಡಿ ವಚನಗಳನ್ನು ಶುದ್ಧೀಕರಣ ನಮಗೆ ಕೊಟ್ಟಂಥವ್ರು. ನಿಜವಾಗಿಯೂ ನಮ್ಮ ಬಸವಣ್ಣ ಏನಾದರೂ ಇವ್ರು ಸಿಕ್ಕಿದ್ರೆ ಅವ್ರ ಸಾಹಸದಿಂದ ಮತ್ತು ಅವ್ರು ಪ್ರಥಮವಾಗಿ ತಮ್ಮ ಪುಸ್ತಕದಲ್ಲೇ ಎಡಿಟ್ ಮಾಡ್ತಾರೆ, ಸಂಶೋಧನೆ ಮಾಡ್ತಾರೆ. ನಮ್ಮ ಡಾಕ್ಟರ್ ಆರ್ ಸಿ ಹಿರೇಮಠರು ಕಾಯಕವೇ ಕೈಲಾಸ ಅಲ್ಲ, ಅದು ಕಾಯವೇ ಕೈಲಾಸ. ಕೇವಲ ಬಸವಣ್ಣವ್ರ ವಚನದಲ್ಲೇ ಅಲ್ಲಂಪರ್ವ ವಚನದಲ್ಲಿ ಬರ್ತದೆ. ಇದು ಆದಾಗ ಹೊಸ ಒಂದು ಪರಿವರ್ತನೆ ಆದ ಹೊಸ ಚಿಂತನೆ ಸ್ಟಾರ್ಟ್ ಅದು. ಬಸವಣ್ಣ ಏನಪ್ಪ ಬರೀ ಕಾಯ ಕಟ್ಟೆ ಹೇಳಿದಾನ ಅಥವಾ ಕಾಯದ ಬಗ್ಗೆ ಏನು ಹೇಳಿದಾನ ಅಂತ ಅದೇ ಚರ್ಚೆಗಳದು. ಈ ಎಲ್ಲ ದಿವಸ ನಂತರ ಇವ್ರ ಶಿಷ್ಯರ ನಮ್ಮ ಸುಂಕಾಪುರ ಅವರು, ಇವ್ರ ಶಿಷ್ಯರನ್ನ ನಮ್ಮ ಪಾಪ ಕೊನೆಗೆ ಗುಂಡಿಕ್ಕಿಕೊಂಡು ಡಾಕ್ಟರ್ ಕಲಬುರ್ಗಿ ಅವರು, ಇವರೆಲ್ಲರೂ ಇಂಥ ಒಂದು ಮಹಾನ್ ವ್ಯಕ್ತಿಗಳು ಕೊಟ್ಟಂತಹ ಆರ್ ಸಿ ಹಿರೇಮಠರ ಜೊತೆಗಾರರೆಲ್ಲ ಇವರೆಲ್ಲ ಒಂದೇ ಸಮಯಕ್ಕೆ ಬಂದು ಹೋಗುವಂಥ ವ್ಯಕ್ತಿಗಳು. ಮತ್ತು ಅದೇ ಕಾಲಕ್ಕೆ ಇವರು ಮಹಾವಿದ್ಯಾಲಯ ಸ್ಥಾಪಿಸಿದವರು ಹೌದು, ಬಾಗಲಕೋಟೆಯಲ್ಲ ಮತ್ತು ಇನ್ನೊಂದು ಕಡೆ ಬೆಳಗಾವಾಗ ಮಾಡಿದಂಥವ್ರು. ಇಂಥ ಒಬ್ಬ ವ್ಯಕ್ತಿ ನಾವು ಪರಿಚಯಿಸ ಹೆಮ್ಮೆ ವಿಷಯ ನಿಜಕ್ಕೂ. ಯಾಕಂತಂದರೆ ನಮ್ಮ ಚಾನಲ್ ಇಂಥ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಇವತ್ತು ನೀವು ಅವ್ರ ಬಗ್ಗೆ ಮಾತಾಡ್ತಾ ಇರೋದು ಮಾತ್ರ ನಮಗೆ ಖುಷಿ ವಿಷಯ. ಅದರಲ್ಲೂ ಚಿಕ್ಕನಂದಿ ನಮ್ಗೆ ಬೇಕಾದಂಥ ಅತ್ಯಂತ ಸಮೀಪದಲ್ಲಿ ನಮ್ಮ ಮಿತ್ರೊಬ್ಬರು ಇವತ್ತಲ್ಲಿ ವಾಸ ಮಾಡ್ತಾ ಇದ್ದಾರೆ, ಸದಾನಂದ ಪಾಟೀಲ್ ಅಂತೆಲ್ಲ. ಹೀಗೆಲ್ಲ ಇರೋದನ್ನು ನೋಡಿದಾಗ ನಮ್ಮವ್ರನ್ನ ನಾವು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಬೇಕು ಅನ್ನೋಂಥ ಉದ್ದೇಶದಿಂದ ಹೇಳ್ರಿ. ನೋಡಿ ಏನು ಗೊತ್ತದೆ ನಿಮ್ಮ ನಂದಿಮಠರ ಬದಲಾಗಿ. ಮತ್ತು ಇನ್ನೊಂದು ಇವ್ರ ಮೊಮ್ಮಗ ನಮ್ಮ ಮಿತ್ರರು ಹೌದು, ಅದೊಂದು ಸಂತೋಷ. ಇದೆಲ್ಲ ವಿಷಯ ಹೇಳಿ. ಆತ್ಮೀಯರೇ, ತಮ್ಮನ್ನು ಮೊದಲೇ ಕಾಣಿದ್ರೆ ಎಲ್ಲ ಒಂದು ಕನ್ನಡ ಮನಸ್ಸುಗಳಿಗೆ ಮತ್ತು ಜನರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಭಾಳ ಸಂತೋಷ ಆಗ್ತದೆ ಸರ್. ಯಾಕಂದ್ರೆ ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಒಂದು ಸಮೀಪದ ಚಿಕ್ಕ ಹಳ್ಳಿ ಚಿಕ್ಕನಂದಿ. ಚಿಕ್ಕನಂದಿ ಹೇಳಿದ್ರಿ ಹುಟ್ಟಿದಂಥ ರೀ ನಮ್ಮ ಡಾಕ್ಟರ್ ನಂದಿಮಠ ಅವರು ರೀ ಲಂಡನ್ನಿನ ಒಂದು ವಿಶ್ವವಿದ್ಯಾಲಯದಾಗ ಅವರು ಡಾಕ್ಟ್ರೇಟ್ ಪದವಿಯನ್ನು ಪಡೆದು ರೀ ಮರಳಿ ಭಾರತಕ್ಕೆ ಬಂದು ಸರ ಅವರು ಶಿಕ್ಷಣ ರೀ ಮುಖ್ಯ ರೀ ಸಂಸ್ಕೃತಿಯ ಬಗ್ಗೆ ಭಾಳಷ್ಟು ಕಾಳಜಿಯನ್ನು ಮಾಡಿದ್ದಾರೆ ಸರ್. ಯಾಕಂದರೆ ಅವರು ಧರ್ಮ ಆಮೇಲೆ ರೀ ಮೊದಲು ಶಿಕ್ಷಣ, ಆಮೇಲೆ ನಮ್ಮ ಸಂಸ್ಕೃತಿ ಸರ್ ವಿದ್ಯಾರ್ಥಿಗಳಿಗೆ. ಅದಕ್ಕಾಗಿ ಸರ್ ಅವರು ವಿದ್ವತ್ತಿನ ಸಾಕಾರ ಮೂರ್ತಿ ಅಂತಂದರೆ ಏನು ತಪ್ಪಲ್ಲ ಸರ್. ಇಂಥ ಡಾಕ್ಟರ್ ನಂದಿಮಠರ ನೆನಪು ಅಂತೇಳಿ ಸರ್ ಡಾಕ್ಟರ್ ರಾಯ ಧಾರವಾಡಕರ್ ಅಂತೇಳಿ ನಮ್ಮ ಒಬ್ಬರು ವಿದ್ವತ್ ಅವರಷ್ಟೇ ಇದು. ಯಾಕಂದರೆ ಸಂಸ್ಕೃತ, ಕನ್ನಡ, ಪ್ರಾಕೃತ, ಪಾಲಿ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ
ಇವರೊಂದು ಪ್ರಗಲ್ಭ ಪಂಡಿತರಾಗಿದ್ದರು ಸರ್. ಡಾಕ್ಟರ್ ನಂದಿಮಠ ಅವರು ವಿದ್ವತ್ತಿನ ಸಾಕಾರ ಅಂತಂದರೆ 2 ಮಹಾವಿದ್ಯಾಲಯಗಳ ಸಂಸ್ಥಾಪಕರಾಗಿ, ಪ್ರಾಚಾರ್ಯರಾಗಿ, ಕರ್ನಾಟಕ ವಿಶ್ವವಿದ್ಯಾಲಯ ಸ್ಥಾಪನೆಯ ಪ್ರೇರಕ ಶಕ್ತಿಗಳಲ್ಲಿ ಒಬ್ಬರಾಗಿ, ಕರ್ಮಯೋಗಿಗಳಾಗಿ ಶಿಕ್ಷಣ ಮತ್ತು ಸಮಾಜಕ್ಕೋಸ್ಕರ ಅಹೋರಾತ್ರಿ ದುಡಿದವ್ರಿ ನಮ್ಮ ಡಾಕ್ಟರ್ ನಂದಿಮಠ ಅವರು. ಶಿಕ್ಷಣ ಬಗ್ಗೆ ಪ್ರೀತಿ ಅವರಿಗೆ ತುಂಬಿದ ಕೊಡಾರೆ. ಶ್ರುತಿ ಮಾಡಿದವೇನೆ ಅಂತಾರೆ. ಮತ್ತು ನೊಂದು ಸೈರಿಸೋರೇನಾರಿ ಕಿಂಚಿತ್ತು ಮತ್ತೊಬ್ಬರಿಗೆ ಕಿಂಚಿತ್ತು ನೋವನ್ನು ಕೊಡುವವರಲ್ರಿ. ಅವರ ಕುರಿತು ಸರ್ ನಮ್ಮ ಹೇ ಸೀತಾರಾಮ್ ಈ ವಾಹಿನಿಯ ಮೂಲಕ ರೀ ಇವತ್ತು ನಮಗೆ ಮಾತಾಡಲಿಕ್ಕೆ ಅವಕಾಶ ಕಲ್ಪಿಸಿರೋ ನಮಗೂ ಕೂಡ ಧನ್ಯವಾದ ಅರ್ಪಣೆ ಮಾಡ್ತಾರೆ. ಯಾಕಂದ್ರೆ ನಂದಿಮಠ ಅವರ ಒಂದು ಬದುಕು ಹೆಂಗಿತ್ತಂದ್ರೆ ಸರ್, ಚಿಕ್ಕ ನಂದಿ ಒಳಗೆ ಶಾಲೆ ಇರಲಿಲ್ಲ. ಆವಾಗ ಅವ್ರು ಏನು ಮಾಡ್ಕೊಂಡು 2-3 ಮೈಲ್ ನಡೆದು ಮಮದಾಪುರಕ್ಕೆ ಹೋಗ್ಬೇಕು ರೀ. ಅಲ್ಲಿ ಮಮದಾಪುರಕ್ಕೆ ಹೋಗಿರಿ. ಆವಾಗ ಅವರ ಒಂದು ಏನಂತಂದ್ರೆ ಸರ್, ವಿದ್ಯಾಭ್ಯಾಸ ಪ್ರಾಥಮಿಕ ಮುಗಿದ ನಂತರ ಗೋಕಾಕನ ಬಂದರು ಮಾಧ್ಯಮಿಕ. ಆಮೇಲೆ ಸರ್ ಅವರು ಧಾರವಾಡಕ್ಕೆ ಹೋಗ್ತಾರೆ ರೀ. ಅಲ್ಲಿ BA ಪದವಿ ಮಾಡ್ಕೋತಾರೆ. ಆಮೇಲೆ ಅಲ್ಲಿಂದ ಮುಂಬೈ ಇದಕ್ಕೆ ಹೋಗಿರಿ. ಅಲ್ಲಿ MA ಮಾಡಿಬಿಡ್ತಾರೆ. MA ಮಾಡಿದ ನಂತರ ಸರ ಅವ್ರಿಗೊಂದು ಉತ್ಕಟವಾದ ಒಂದು ಬಯಕೆ ಅಂದ್ರೆ ಸರ, ಸಣ್ಣಗಿರ್ತೆ ಅವ್ರ ಜೋಡಿ ಸಹಪಾಠಿಗಳು ಗೇಲಿ ಮಾಡ್ತಾಯಿದ್ದಾರೆ. ನೋಡಪ್ಪ ದೊಡ್ಡ ಪಂಡಿತ ಆಗವ, ಇವ ದೊಡ್ಡ ಮಾಮೂಲಿದಾಗವ, ಸಹಜೀಕರಿಸಿ ಕ್ವಶ್ನೆ. ಅವರೆಲ್ಲ ಇವತ್ತು ರೀ ರೊಟ್ಟಿ ಸಹಿತ ತಿನ್ನಾಕ ಸರ್ ಮನ್ಯಾಗ ಬೆಳಿಗ್ಗೆ ಎದ್ದು ಕೂಲಿ ಅವ್ರವ ಒಂದು ರೊಟ್ಟಿ ತಳಗ ಮತ್ತೊಂದು ಸ್ವಲ್ಪ ಚಟ್ನಿ ಸೊಪ್ಪು ಹಾಕಿ ಬೆಣ್ಣೆಗಿಣ್ಣೆ ಹಾಕಿ ಒಂದು ಚಪ್ಪೆ ಹಾಕಿದ್ರೆ ಅದು ತಿನ್ನಬೇಕಂತ ಅನ್ಸೋ ಇವ್ರ ಟೈಮ್ ಇರ್ತಕ್ಕಂಥ. ಯಾಕೆ ನಡ್ಕೋತ ಹೋಗ್ಬೇಕು. ನಡಕ ಇವರೆಲ್ಲ ಕೇಟರಿ ಆದರೂ ಸಹಿತ ರೀ ನಾನು ಏನನ್ನಾದರೂ ಮಾಡಬೇಕು. ಹುಟ್ಟಿದ್ದೀನಿ ಅಂತಂದ್ಕೊಂಡು ನಾನು ಏನನ್ನಾದರೂ ಮಾಡಬೇಕು ಅನ್ನೋವಂಥ ಒಂದು ಅದಮ್ಯ ಒಂದು ಉತ್ಸಾಹ ಸರ್. ಅವರ ಒಂದು ಜೀವನ ಒಂದು ಇತರರಿಗೆ ಮಾದರಿಯಾಗುವಂಗೆ ಸರ್ ಬದುಕಿದ್ರಿ. ಅದಕ್ಕಾಗಿ ಸರ್ ನಮ್ಮ ಡಾಕ್ಟರ್ ರಾಯ ಧಾರವಾಡಕರ್ ಅವರು ಸರ ಅವ್ರ ಬಗ್ಗೆ ಬರಿಬೇಕಂತೇಳಿ ಸಂಕಲ್ಪಿಸಿದಾಗ ರೀ ಅವ್ರಿಗೆ ಪ್ರೋತ್ಸಾಹ ಕೊಟ್ಟವ್ರಂದ್ರೆ ಸರ ವೆಂಕಟೇಶ್ ಕುಲಕರ್ಣಿ ಅಂತೇಳಿ ಅವರು ಸರ್. ಯಾಕಂದ್ರೆ ಸರ ಈ 10 ನೆನಗಳನ್ನು ಮಾಡ್ಕೋತ ಕೊಂಡಿರ್ತಾರೆ, ಒಂದು ಹನಿ ಮಸೀರಿ ಸಾಕತ್ತಾರ ಸರ್. ಒಂದು ಚರಿತ್ರೆಯನ್ನು ಕಟ್ಟಾಕ್ರಿ ಅಂದ ಒಂದು ಮನಿ ಮಸಿಯೊಳಗೆ ಅಂತ ಒಂದು ಹೆಸರು. ಅದಕ್ಕೆ ರೀ ಈ ಪುಸ್ತಕವನ್ನು ಬರೆಯಾಕ ಇವರ ಧರ್ಮ ಪತ್ನಿ ಸರ್ ಕಲ್ಯಾಣಮ್ಮ ಅಂತ ಹೇಳ್ರಿ, ಅವರು ವಂಟಮುರಿ ಅವ್ರು ರೀ. ಅವರು ಯಾಕಂದ್ರೆ ಒಂದು ಪುಸ್ತಕ ಬರಬೇಕಾದ್ರೆ ಸಹಕಾರ ಬೇಕಾಗ್ತದೆ. ಮತ್ತು ಇವರು ಅಳಿಯಂದಿರ್ರಿ, ನಿಮಗೆಲ್ಲ ಗೊತ್ತಲ್ಲ ಸರ್, ನಮ್ಮ ಮುಖ್ಯ ನ್ಯಾಯಮೂರ್ತಿಗಳಾದವ್ರು ರೀ ಮಳಿಮಠ. ವಿಜಯ್ ಕುಮಾರ್ ಮಳಿಮಠ ಅವ್ರು ರೀ. ಮುಂದೆ ಅವರಿಗೆ ಇವರು ಮಗಳು ಕೊಟ್ಟವ್ರಿ ಪ್ರಿಯಮಾದೇವಿ ಅಂತೇಳಿ. ಮುಂದೆ ಇನ್ನೊಬ್ಬರು ಮಗಳು ರೀ ಲಲಿತಾ ಹಿರೇಮಠ ಅಂತೇಳಿ ಸರ್. ಇವ್ರನ್ನ ಯಾಕೆ ನಾವು ನೆನೆಸ್ಬೇಕಂದ್ರೆ ಸರ್, ಈ ಕೃತಿ ಹೊರಬೇಕಾದ್ರೆ ಅವರೆಲ್ಲ ಒಂದು ಸಹಕಾರ ಮಾಡಿದ್ದಾರೆ ಸರ್. ನಮಗೆ ಇವತ್ತು ಇಂಥವ್ರು ನಮಗೆ ಲಭ್ಯ ಆಗಬೇಕಾದ್ರೆ ಸರ್. ಇನ್ನೊಂದು ಅವರ ಸೋದರ ಸಂಬಂಧಿ ಇಲ್ಲಿ ನಮ್ಮ ಗುರುವಾರಪೇಟೆ ಒಳಗೆ ರೀ ಅವರ ಬರೆದ ಅಂತ ಶಿವಲಿಂಗಯ್ಯ ನಂದಿಮಠ ಅಂತೇಳಿ ಇಲ್ಲಿದಾರ ಸರ್, ಗೋಕಾಕ್ ಗುರುವಾರಪೇಟೆ ಒಳಗೆ ರೀ. ಇದಷ್ಟೇ ಕರ್ನಾಟಕ ವಿಶ್ವವಿದ್ಯಾಲಯದ ಕೆಲವೊಂದು ಮಾಜಿ ಕುಲಪತಿಗಳಂತ ರೀ ಡಾಕ್ಟರ್ RC ಹಿರೇಮಠ ಅವ್ರು ಸರ್. ಅವರು ಇವ್ರ ಬಗ್ಗೆ ಭಾಳ ಒಂದು ಅತ್ಯಂತ ಇದರಲ್ಲಿ ಒಂದು ಸರ್. ಇವರು ಸರ್ ಬಾಗಲಕೋಟೆ ಶ್ರೀ ಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಸಂಸ್ಥಾಪಕರಿ ಮತ್ತು ಲಿಂಗರಾಜ ಕಲಾ ಮಹಾವಿದ್ಯಾಲಯ ಸಂಸ್ಥಾಪಕರಿ. ಈ ಬಾಗಲಕೋಟೆ ಕಾಲೇಜಿನ ಪ್ರಾಚಾರ್ಯ ಸರ್ SG ಹುಬ್ಬಳ್ಳಿ ಅಂತ ಸರ್. ಮತ್ತು ಧಾರವಾಡದ ಸಾಹಿತ್ಯ ಡಾಕ್ಟರ್ MM ಕಲಬುರ್ಗಿ ಅಂತ ಸರ್. ಇವರೆಲ್ಲ ಭಾಳ ಒಳ್ಳೆಯ ಸರ್. ಮತ್ತು ರೇ ಚಿತ್ರಕಲಾವಿದ ಬರ್ತಾರೆ ಮುಖ್ಯಮಂತ್ರಿ ಸುರೇಶ್ ಕುಲಕರ್ಣಿ ಅಂತೇಳಿ. ಆಮೇಲೆ ಧಾರವಾಡ ಲಲಿತ ಮುದ್ರಣಾಲಯ ಅಂಥೇಳಿ ಇತ್ತು ಸರ್. ಅದರ ಒಂದು ಮಾಲೀಕರ ಅಂತ ರೀ ಬಸವರಾಜ್ ಹೊರಡಿರಿ ಮತ್ತು ಅವರಲ್ಲಿ ಸುನೀಲ್ ಸಾಧ್ವಿ ಅಂತಕ್ಕಂಥವ್ರು. ಒಟ್ಟೊಂದು ಕೃತಿ ಹೊರಬೇಕಾದ್ರೆ ಇವೆಲ್ಲರ ಒಂದು ಸಹಕಾರ ಭಾಳ ಒಳ್ಳೆದ ರೀ. ಅವ್ರನ್ನ ಸಹ ನಾವು ಈ ಒಂದು ಸಂದರ್ಭದೊಳಗೆ ನೆನೆಸ್ಬೇಕಂತೇಳಿ ಅನಿಸ್ತದೆ ರೀ. ಇಂಥ ಒಂದು ಅಮೂಲ್ಯವಾದಂಥ ಕೃತಿ ಕಟ್ಟುವಂಥ ಡಾಕ್ಟರ್ ರಾಯ ಧಾರವಾಡಕರ್ ಅವ್ರಿಗೆ ಕೂಡ ಒಂದು ಸ್ಮರಣಿಕೆಗಳನ್ನು ಹೇಳ್ತಾರೆ ಸರ್. ಮುಂದೊಂದು ಇದು ಬರ್ತದೆ ಸರ್, ಸರ್ವಸತೆಯಂ ಮತ್ತೊಂದು ಜ್ಞಾನವನ್ನು ಚಿತ್ತೋಕ್ತಿಯೋಳು ಪರೆಯದಿರು ತಾನಿನ್ನೊಂದೇ ನಾನು ಮಾದೊಡೊಮ್ಮೆಯಲ್ಲಿ ಮತ್ಸರವೇತರರು ಪರೋಭಾಗ್ಯಬೇತ ಮನಸ್ಕರ ಅಧಿಕ ಪ್ರಜ್ಞರ ಕೈಯೊಂದೇ ತೀರ್ತದೆ ರೋಷಮ್ಮ ಅಂಥೇಳಿ ನಾಗವರ್ಮ ಅಂತ ಹೇಳ್ತಾರೆ ಸರ್. ಅದಕ್ಕೆ ಅನುಗುಣವಾಗಿ ಸಹ ಇವರ ಜೀವನ ಬರ್ತದೆ ರೀ. ಹಿಂಗೆ ಸರ್ ಪ್ರಾತಸ್ಮರಣೀಯರ ಅಂತ ಇವ್ರ ಹೆಸರು ಸಹ ಶಿವಲಿಂಗಯ್ಯ ಚನ್ನಬಸಯ್ಯ ನಂದಿಮಠ ಅಂತ ಹೇಳ್ರಿ. ಇವ್ರ ಜನ್ಮಭೂಮಿ ನೀವು ಹೇಳಿದಂಗೆ ಚೆಕ್ಕಣ್ಣಂದ್ರಿ. ಅಲ್ಲಿ ಸರ್ ಅವರು ಏನಂತಂದ್ರೆ ಅವ್ರ ತಾಯಿ ಹೆಸರು ಪರಗಂಗವ್ವ. ಅವ್ರ ತವ್ರ ಮನೆ ಯಾವ್ದು ರೀ ರಾಮದುರ್ಗ ತಾಲೂಕಿನ ಕಡ್ಕೋಳು. ಕಡ್ಗೋಳದಾಗ ರೀ ಆಕೆ 6 ಡಿಸೆಂಬರ್ 1900 ಇವರು ಹುಡ್ತಾರೆ ಸರ್.
ಈ ಸಂದರ್ಭದಲ್ಲಿ ನೆನಪು ಸರ್ ನಮ್ಮ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮ ಅವರು ಹುಟ್ಟಿದ್ದು ಸರ್ ಅವರು ಇದೇ ಇಸ್ವಿಯೊಳಗೆ ಹುಟ್ಟಾರೆ 1900 ಇವರು 75 ವರ್ಷ ಬದುಕ್ಯಾರ ಸರ್. ಅವರು ಅಷ್ಟ ವೈಕ್ಯಾರ ಸರ್. ಮುಂದೆ ಸರ್ ಇವರು ತಮಗೆಲ್ಲ ಗೊತ್ತಿರೋಂತೆ ಸರ್ ಇವ್ರದ್ದು ಮಹತ್ವಾಕಾಂಕ್ಷೆ ಏನಂತ ಸರ್, ಆವಾಗ ಇವ್ರ ಸಹಪಾಠಿಗಳಂತಾರೆ ಡಿ ಸಿ ಪಾಟೀಲ್ ಅವರು, ರೆಗ್ಯುಲರ್ ಡಿ ಸಿ ಪಾಟೀಲ್ ರೀ, ಆಮೇಲೆ ನಮ್ಮ ಯಾರೀ ಸರ್ ಬಿ ಬಿ ಮಮದಾಪುರ್ ಅಂತೇಳಿ ಬಸವಂತಪ್ಪ ಹೂಗಾರ್ ಅಂತ ಹೇಳ್ರಿ, ಒಂದು ಸಿ ಸಿ ಬಸವನಾಳವ್ರು ರೀ. ಮುಂದೆ ಕೊಲ್ಲಾಪುರಕ್ಕೆ ಹೋದಾಗಲಿ ಡಾಕ್ಟರ್ ಆಣೆ ಉಪಾಧ್ಯಾಯ ಅಂತ ಸರ್. ಆಮೇಲೆ ಸರ್ ಅಲ್ಲಿ ನಮ್ಮ ಕೌಜಲ್ಗಿ ಅವರು ಪ್ರೊಫೆಸರ್ ಕೆ ಜಿ ಕುಂದನಗಾರರು, ಇವರು ಎಲ್ಲರೂ ಒಂದು ಒಡನಾಟದೊಳಗೆ ಬಂದರು ಸರ್. ಇವರು 1926 ಮುಂಬೈ ಇದ್ರಾಗ ಎಮ್ ಎ ಮಾಡ್ಕೊಂಡ್ರೆ 1928 ಲಂಡನ್ಗೆ ಹೋಗ್ತಾರೆ ಸರ್. ಲಂಡನ್ಗೆ ಹೋಗಿ ಇಲ್ಲಿ PhD ಇವ್ರದ್ದು PhD ವಿಷಯ ಯಾವುದು ಗೊತ್ತಿದೆ, ಸಂಸ್ಕೃತ ಮತ್ತು ಪ್ರಾಚೀನ ಭಾರತೀಯ ಸಂಸ್ಕೃತಿ ಅಂಥೇಳಿ ಆ ವಿಷಯದ ಮೇಲೆ ಇವರ ಇದು ಡಾಕ್ಟರೇಟ್ ಮಾಡ್ತಾರೆ ಸರ್. ನಂತರ ಅವರು ಹಿಸ್ಟ್ರಿ ಆಫ್ ಹಿಂದೂ ರಿಲಿಜಮ್ ಅಂತ ಹೇಳಿ ಬುಕ್ ಬರೀತಾರೆ ಸರ್. ಸ್ವಾಧ್ಯಾಯದಂದರೆ ಏನಾಯ್ತು ಅಂದ್ರೆ ಅವರು ಶಿಕ್ಷಣ ಕ್ಷೇತ್ರದಾಗಿದ್ದವ್ರಿ, ಅದು ವಿಶೇಷವಾಗಿ ಒಂದು ಶೈಕ್ಷಣಿಕದಾಗ ಅವರು ಈ ಕಡೆ ಆಡಳಿತಕ್ಕೆ ಬರ್ತಾರೆ, ಅಡ್ಮಿನಿಸ್ಟ್ರೇಷನ್ ಅಂದರೆ ಸರ್ ಪ್ರಾಚಾರ್ಯರ ಜೊತೆಗೆ ಏನಾಯ್ತಾರೆ ಸರ್ ಇವರು ಒಂದು ಇನ್ನು ಫೌಂಡರ್ ಆಗ್ತಾರೆ ಸರ್, ಎರಡು ಒಂದು ಮಹಾವಿದ್ಯಾಲಯಗಳನ್ನು ಸಂಸ್ಥಾಪಕರು. ಅಂದು ಸರಿಯಾಕತಿ ಮನುಷ್ಯಾಗ್ರಿ ಒಂದು ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರಕ್ಕೆ ಹೋದಕ್ಕೆ, ಈಗ ನಾವು ಒಂದು ಊರಿಂದ ಮತ್ತೊಂದು ಊರಿಗೆ ಹೋದ್ರೆ ಲೈಫ್ ಸ್ಟೈಲ್ ಸ್ವಲ್ಪ ಇದಾಕತ್ತಲ್ಲ, ಹಂಗೆ ಸರ್ ಇವರು ಸ್ವಾಧ್ಯಾಯದಿಂದ ಆಡಳಿತಕ್ಕೆ ಹೋದ ಕೂಡಲೇ ಇವ್ರು ಏನು ಸರ್ ಇವರಿಗೆ ಪ್ರಭಾವ ಬೀರಿದವ್ರು ಸರ್ ದೊಡ್ಡ ಕೆಲವು ಇವರು ಸರ್ ಡಾಕ್ಟರ್ ಥಿಯೋಡೋರ್ ಅಂತೇಳಿ, ಡಾಕ್ಟರ್ ಅಪ್ರಿಕ್ಟಾ ಅಂತೇಳಿ, ಡಾಕ್ಟರ್ ಹುಲ್ಯ ಅಂತೇಳಿ, ಡಾಕ್ಟರ್ ಬ್ಯೂಲ್ಹರ್ ಅಂತೇಳಿ, ಡಾಕ್ಟರ್ ಭಂಡಾರ್ಕರ್ ಒಂದು ಮಹಾಮಹೋಪಾಧ್ಯಾಯ ಮತ್ತು ಹರಿಪ್ರಸಾದ್ ಅಂತೇಳಿ ಸರ್ ಇವರೆಲ್ಲ ಸರ್ ಇವರಿಗೆ ಒಂಥರ ಸ್ಫೂರ್ತಿದಾಯಕ ಆತರ್ ಸರ್ ಇವರು. ಇವರೆಲ್ಲರ ಪ್ರೇರಣೆಯಿಂದ ಹೇಳ್ರಿ ಸರ್ ಬಹಳಷ್ಟು ಶೈಕ್ಷಣಿಕ ಕೆಲಸ ಮಾಡ್ತಾರೆ, ಹಸ್ತಪ್ರತಿಗಳ ಶೋಧನೆ ಮಾಡ್ಯಾರ ಸರ್. ಇವು ವಿಶೇಷವಾಗಿ ಸರ್ ಗೋಕಾಕದಾಗ 189 ಹಸ್ತಪ್ರತಿ ಸಿಕ್ಕವ್ರಿ, ಅರಮಾವಿ ಒಳಗೆ 163, ಒಂಟಮೂರಿ ಒಳಗೆ 30, ಯಮಗನಮಾಡಿ ಒಳಗೆ 27 ರೀ, ಬನಟ್ಯಾಗ ರೀ 16, ರಬಕೈ ಒಳಗೆ 3, ಮಾಲಿಂಗಪುರದಾಗ 758 ಸಿಕ್ಕವ್ರು ಸರ್. ಹಾಂ ಸರ್ ಯಾದವಾರದಾಗ 140, ಒಟ್ಟು 826 ಹಸ್ತಪ್ರತಿಗಳನ್ನು ಶೋಧ ಮಾಡಿದಂಥ ಒಂದು ಕೀರ್ತಿ ರೀ ನಮ್ಮ ಡಾಕ್ಟರ್ ನಂದಿಮಠ ಗುರುಗಳಿಗೆ. ನಿಜಕ್ಕೂ ರೀ ಭಾಳ ಒಂದು ಸಂತೋಷ. ಎಷ್ಟು ಪ್ರಯತ್ನವಾಗಿದೆ ಸರ್, ಒಂದು ಊರಿಗೆ ಹೋಗ್ಬೇಕಾದ್ರೆ ಒಂದು ದಿವಸ ಹೋಗತ್ತೆ ರೀ. ಮುಂದೆ 1930 ಸಮಯದಲ್ಲೇ ಹಾಂ ಸರ್ ಸೈಕಲ್ ಹೋಗುವಂಥದ್ದು ಹೌದು ರೀ. ಇವರಿಗೆ ಇವ್ರನ್ನ ನಡ್ಕೋತ ಸರ್ ಇದು ಮಾಡಿ ಹೋಗ್ಬೇಕಾರೆ ಕಾರ್ ಕೊಡ್ತು ತೊಗೊಳ್ರಿ ಅಂತಂದರೆ ಬ್ಯಾಡ್ರಿಪ್ಪ ಅದು ವಜ್ಜೆ ಆಕೈತಿ, ಅದು ನನಗೆ ಭಾರ ಆಕೈತಿ ಅನ್ನೋವಂಥ ಮನುಷ್ಯರು ಇವರು. ಇಂಥವ್ರು ಸರ್ ಏನಕ್ಕೆ ಸರ್ ಅವರು ಆಗಿನ ಸರ್ ಫಾರಿನ್ ರೇಟ್ರ್ ಸರ್ ರೀ ಆಗಿಂದ ಬಂತಾರೆ. 1932 ಇಸ್ವಿಯಾಗ ರೀ ಅವ್ರಿಗೆ ಮದುವೆ ಮಾಡೋ ವಿಚಾರ ಬಂದಾಗ ರೀ ಅವ್ರು ಏನಂತಂದ್ರೆ ಈ ಹುಡುಗ ಅಲ್ಲಿಂದ ಬಂದಾನು ಅಂತ ತಿಳ್ಕೊಂಡು ಇದು ಮಾಡಿ ಒಂಟಮೂರಿ ಒಳಗೆ ಅವರು ಜಗನ್ನಾಥ ಸ್ವಾಮಿಗಳ ಮುಂದೆ ಕಾಶಿಬಾಯಿ ಅಂತೇಳಿ ಅವ್ರು ಸಾತ್ವಿಕ ದಂಪತಿಗಳು ರೀ. ಮತ್ತು ನನ್ನ ಮಗಳನ್ನ ಹೆಂಗೆ ಮಾಡ್ತೋ ಎಲ್ಲ ಹೇಳ್ತಾನೆ, ಇಲ್ಲರಿ ನಾನು ಮದುವೆ ಮಾಡ್ಕೋಕ್ಕಿಂತ ಮೊದಲು ನಿಮ್ಮ ಮಗಳ ಜೋಡಿ ಮಾತಾಡ್ತಂತೇಳಿ, ಯಾಕಂದ್ರೆ ನಾನು ಹಿಂಗೆ ಫಾರಿನ್ ರೇಟ್ರ್ ಮತ್ತು ನಾ ಹಿಂಗೆ ಭಾಳ ಗಳಿಸಿದನು ಮುಂದೆ ನನ್ನ ಬಂಗಾರ ಮಾಡೋಕ್ಕಾಕತ್ತಿತ್ತು ತುಳ್ಕೋಂಗಿಲ್ಲ. ಮೊದಲು ನನ್ನ ಜೋಡಿ ಹೆಂಗತ್ತಂದ್ರೆ ಸಿಂಪಲ್ ಲಿವಿಂಗ್, ನಾನು ಅದ ಮನುಷ್ಯ ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್. ಅದಕ್ಕಾಗಿ ಅವೆಲ್ಲ ಮೊದಲನ್ನು ಮಾಡ್ಕೊಳಕ್ಕೆ ಪಾಪ ಕಲ್ಯಾಣಮ್ಮ ಹೇಳ್ಯಾರ ಅವಾಗೆ, ನೋಡಿರಿ ನೀವು ಹೆಂಗೆ ಇರ್ತೀರಿ ಹಂಗೆ ನಾ ಇರ್ತೀನಿ ಸರ್. ಹಂಗೆ ಬಾಳಿದಾರೆ ಸರ್ ಇವರು. ನೋಡಿ ಸರ್ ಈ ಇಲ್ಲೇ ಒಂದು ಬಾಗಲಕೋಟದಿಂದ ಮತ್ತು ಇಲ್ಲಿ ಮಗಳ ಮನೆಗೆ ಅದು ಹೋಗ್ಬೇಕಾದ್ರೆ ಬೆಂಗಳೂರಿಗೆ ಹೋದ್ರೆ ರೀ ಆ ಮಗಳ ಮನೆಗೇನು ಹೋಗುವಂಥ ಜಾಯಮಾನ ಇಲ್ಲ ರೀ. ಅವ್ರು ಹೇಳ್ಯಾರಿ ಅಂಥ ದೊಡ್ಡ ಇದು ಸುಪ್ರೀಂ ಕೋರ್ಟ್ ಜಡ್ಜ್ ರೀ. ಅವರು ಕೇಳ್ತಾರಂದ್ರಿ, ಮಾಮಾರ ನೀವು ಯಾಕೆ ರೀ ಬರೀ ಒಂದು ನಮಗೆ ಫೋನ್ ಮಾಡಿ ಸಾಕು ನಾ ಕಾರ್ ಕಳಿಸ್ತೀನಿ, ಹೇ ಬ್ಯಾಡ್ರಿಪ್ಪ ಆಟೋ ಇರ್ತಾವಲ್ಲ. ಇಂಥ ಮನುಷ್ಯ ಸರ ಬೆಂಗಳೂರಿಗೆ ಎಲ್ಲ ಕಡೆ ಇದು ಮಾಡಿ ಸಹಿತ ಶಿಷ್ಯವರ್ಗ ಭಾಳ ಇವ್ರದ್ದು. ಅಲ್ಲಿ ಎಲ್ಲ ಕಡೆ ಇದ್ದದ್ದು ಸಹಿತ ರೀ ಬೆಳಗಾವಿ ಲಿಂಗರಾಜ್ ಕಾಲೇಜಿನಾಗ ಪ್ರಥಮ ಪ್ರಿನ್ಸಿಪಾಲ್ರಾಗಿ ಅವ್ರು ಇದು ಮಾಡಿಕೊಂಡಾಗ ಅವ್ರಿಗೆ ಸರ್ ಒಬ್ಬ ಪ್ರಿನ್ಸಿಪಾಲ್ ಅಂತಂದ್ರೆ 5 ಮಂದಿ ಗಂಡ್ರು ಇರ್ತಾರೆ. ದ್ರೌಪದಿ ಹೆಂಗೆ ಪಂಚಪಾಂಡವರು ಇರ್ತಾರೆ ಹಂಗೆ ರೀ. ಯಾರಂದ್ರೆ ವಿದ್ಯಾರ್ಥಿಗಳು, ಮುಂದೆ ಬೋಧಕರು ಮತ್ತು ಬೋಧಕೇತರ ಸಿಬ್ಬಂದಿ, ಮುಂದೆ ರೀ ವಿಶ್ವವಿದ್ಯಾಲಯ ರೀ ಮ್ಯಾಲೆ, ಆಮೇಲೆ ರೀ ಸರ್ಕಾರ, ನಂತರ ಸಮಾಜ, ಇವರೆಲ್ಲರೂ ಏನು ಮಾಡೋದು ಮ್ಯಾಲೆ ಹಚ್ಚಿಕೊಂಡ್ರು ಅವರು. ಅದಕ್ಕೆ ಈ ಒಂದು ಸಂದರ್ಭ ಸರ್ ಅವರಷ್ಟೇ ಪ್ರತಿಭಾವಂತರು ನಮ್ಮ ಸಾಕ್ರೆ ಸಾಹೇಬರು ಏನು ಸರ್.
ಅವರು ಈ ಕಡೆ ಬೆಳಗಾವಿಗೆ ಹೋದ್ರಿ, ನಂತರ ಇವರು ಬಾಗಲಕೋಟೆಗೆ ಹೋದ್ರಿ. ಮುಂದೆ ಕರ್ನಾಟಕ ವಿಶ್ವವಿದ್ಯಾಲಯ ಒಂದು ವಿಸ್ತಾರ ಕಾರ್ಯಗಳಾಗಿಸಿದ್ರಿ. ಇವರು ಭಾಳಷ್ಟು ಕಾರ್ಯ ಮಾಡಿದ್ದಾರೆ ಸರ್, ನಮ್ಮ ರ್ಯಾಂಕ್ಲರ್ ಟಿ ಸಿ ಪಾವಟಿ ಅವರೊಂದಿಗೆ. ಹೀಗಾಗಿ ಸರ್ ಇವರು ಸ್ಥಾನಿಕ ಇದಂತೂ ಆ ಕಡೆ ಅಪೇಕ್ಷೆ ಮಾಡೋರ್ರೆ, ಆದರೂ ರೀ ಅರಮನೆ ಹಿಡ್ಕೊಂಡು ಗುರುಮಠಗಳಿಂದ ಇವರಿಗೆ ಅನುರಾಗದ ಮನ್ನಣೆ ಸಿಕ್ಕತ್ರಿ, ಪುರಸ್ಕಾರ ಆಗೈತ್ರಿ. ಸದಾ ಅಧ್ಯಯನಶೀಲರು ಸರ್ ಇವರು, ಅಧ್ಯಯನಶೀಲರಾಗಿ ಹಲವಾರು ಲೇಖನಗಳನ್ನು ಬರ್ದಾರೆ ಸರ್. ಮುಂದೆ ಹ್ಯಾಂಡ್ ಬುಕ್ ಆಫ್ ವೀರಶೈವಿಸಮ್ ಅಂತೇಳಿ ಒಂದು ಬುಕ್ ರೀ 1942 ರೀ. 1944 ರೀ ಕರ್ನಾಟಕದ ಧರ್ಮಗಳು ಅಂತ ಬರ್ತಾರೆ ಸರ್. ಮುಂದೆ 1952 ಹರಿಹರಣ ಗಿರಿಜಾ ಕಲ್ಯಾಣ ಕುರಿತು ಬರ್ತಾರೆ ರೀ. ಮುಂದೆ ಸರ 1965 ಶಿವನಿ ಸಂಪಾದನೆಯ ಪ್ರಥಮ ಸಂಪುಟ ಇಂಗ್ಲೀಷ್ ತರ್ಜುಮೆ ಮಾಡಿದ್ದಾರೆ ಸರ್. ಮುಂದೆ 1970 ರೀ ಕನ್ನಡದ ಕುವಲಯ ಆನಂದ ಅಂತ ಹೇಳಿ 1971 ಧಮ್ಮಪದ ಅಂತ ಬರ್ತಾರೆ ಸರ್. ಹೀಗಾಗಿ ಸಾಹಿತ್ಯ ಕೃಷಿ ಮಾಡಿದಂಥ ಇವರ ಒಂದು ಸಾಹಿತ್ಯ ಸೇವೆಯನ್ನು ಕಂಡು 1962 ಬೇಲೂರಾಗ ನಡೆದಂತಾರೆ, ಬೇಲೂರು ಅಲ್ಲಿ ಕನ್ನಡ ಸಾಹಿತ್ಯ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ಕೊಟ್ಟು ಗೌರವಿಸಿದ್ದಾರೆ. ಇಂಥ ಒಬ್ಬರು ಅದೊಂದು ದೊಡ್ಡ ಚೇತನ ಸರ್, ನಮ್ಮವರು ಅಂತ ಹೇಳಲಿಕ್ಕೆ ಅದ ಸರ್. ಮುಂದೆ ಜಾತಸ್ಯ ಮರಣಂ ದ್ರೋಮನಾಗಿ ಮತ್ತು ಹುಟ್ಟಿದವರು ಸಾಯಲಿಕ್ಕೆ ಬೇಕ್ರಿ. ಹಂಗೆ ರೀ 25 ನವಂಬರ್ 1975 ಅಂದ್ರೆ ಇವರು ಲಿಂಗೈಕ್ಯರಾದ ಕೂಡಲೇ ಸರ್ ಕರ್ಮಭೂಮಿ ಸಹ ಬಾಗಲಕೋಟೆ ಅವರು ಬಿಡಲಿಲ್ಲ ರೀ. ಅವರು ತಮ್ಮಲ್ಲೇನ ಅವರನ್ನು ಸಂಸ್ಕಾರ ಮಾಡಿದರು. ಇಂಥ ಸಹ ಎಲ್ಲರಿಗೂ ಬೇಕಾದಂಥ ವಿಶ್ವಚೇತನ ಮನುಷ್ಯ ಸಹ ನಮ್ಮ ಡಾಕ್ಟರ್ ನಂದಿಮಠ ಗುರುಗಳು ಅಂತ ಹೇಳಲಿಕ್ಕೆ ತುಂಬ ಅಭಿಮಾನ ಸರ್. ಆದ್ಮೇಲೆ ಇಲ್ಲಿವರೆಗೆ ನಮ್ಮ ಡಾಕ್ಟರ್ ಸಿ ಚ ನಂದಿಮಠದ ಕುರಿತಾಗಿ ಅನೇಕ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಸಿದ್ದಾರೆ. ಅವರು ಏನು ಎಂತು ಬದುಕಿದ್ರೆ ಹೆಂಗೆ ಏನು ಮಾಡಿದರು ಅಂತೇಳಿ ಅವರ ಬಗ್ಗೆ ನಿಮಗೆ ಮತ್ತೆ ಬಿಳಿಸೋಳ ಅವಶ್ಯಕತೆ ಇಲ್ಲ. ನೀವು ದಯವಿಟ್ಟು ಇದನ್ನು ಕೇಳ್ರಿ. ಅವರು ಸಂಬಂಧಿಸಿದಂಥ ಗ್ರಂಥಗಳನ್ನು, ಪುಸ್ತಕಗಳನ್ನು, ಇನ್ನುಳಿದ ವಿಷಯಗಳನ್ನು ಮತ್ತು ಸಂಗ್ರಹಿಸಿ ನಿಮಗೆ ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟು ಮಾಡಿರಿ. ಇಂಥ ಮಹನೀಯರ ಪರಿಚಯವನ್ನು ನಾವು ಮೆಂದಿನ ಮಾಡಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ, ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.